ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಮತ್ತು ಮಳೆ ಬರುವಾಗ ಇದನ್ನು ನಾವು ಟೀ ಜೊತೆ ಇಲ್ಲ ಕಾಫಿ ಜೊತೆ ತಿಂತಾ ಇದ್ದರೆ ಒಂದು ಸ್ವರ್ಗನೇ ಸಿಕ್ಕಂಗಾಗುತ್ತೆ. ಆ ರೀತಿ ಟೇಸ್ಟ್ ಇರುತ್ತೆ ಮತ್ತು ಕರಮ್ ಕುರುಮ್ ಅಂತ ಇರುತ್ತಾ, ಏನೋ ಒಂಥರ ಮಜಾ ಸಿಗುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ರುಚಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ನಾವು ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ 1 ಕಪ್ಪು, ಒಣಮೆಣ್ಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ 1 ಸಣ್ಣ ಕಪ್ಪಲ್ಲಿ, ಒಂದು ಮಿಕ್ಸಿ ಜಾರಿಗೆ ಕಡಲೆ ಹಾಕ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನೈಸಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟು ಕಲಸೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಬಿಸಿ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕಾಯ್ತಾ ಇರಲಿ. ಅಷ್ಟರಲ್ಲಿ ನಾನು ಒಂದು ಬಾಣಲಿಗೆ 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಸ್ಕೊಳ್ತಾ ಇದ್ದೀನಿ. ನೋಡಿ, ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು. ಅದನ್ನೀಗ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ನೋಡಿ, 2 ಸ್ಪೂನು ಮೈದಾ ಹಾಕ್ಕೊಂಡಿದ್ದೀನಿ, ಅದನ್ನು ಸಹ ಹುರ್ಕೊತಾ ಇದ್ದೀನಿ. ಇವಾಗ 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟೇನು ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಹುರ್ಕೊಂಡ್ರೆ ಆಯಿತು. ಅದು ಬಾಣಲಿದು ಹಿಟ್ಟು ಮತ್ತು ರವೆದು ಹಿಟ್ಟಿರುತ್ತಲ್ಲ, ಆ ಬಿಸಿಗೆ ಇದು ಬಿಸಿ ಆಗುತ್ತೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಹೀಗೆ ಹೊಂದಿಸ್ಕೊತಾ ಇದ್ದೀನಿ. ನೋಡಿ, ಇದು ಬಿಸಿ ಆರಲಿ ಒಂದು ಸ್ವಲ್ಪ. ಈಗ ಇದಕ್ಕೆ ರುಬ್ಬಿದ್ವಲ್ಲ ಕಾಯಿ, ಕಡಲೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಅಚ್ಕಾರದ ಪುಡಿನೂ ಸೇರಿಸ್ಕೋಬೋದು. ಈಗ ಚಿಕ್ಕದಾಗಿ ಹೆಚ್ಚಿರುವ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಬಿಸಿನೀರನ್ನ ನಾನು ಫಸ್ಟು ಹಿಟ್ಟನ್ನು ನಾನು ಒಂದುಗೂಡಿಸ್ಕೊತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಹಿಟ್ಟಿನ ಜೊತೆಗೆ. ಬೇಕಾದ್ರೆ ಅಜ್ವಾನ ಹಾಕ್ಕೋಬೋದು ಇದ್ದರೆ ನೀವು. ಈಗ ನೋಡಿ, ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಗಟ್ಟಿ ಕಲಿಸ್ಕೋಬೇಕು. ಕೋಡ್ಬಳೆನ ಚಕ್ಲಿನ ಮಾಡುವಾಗ ಹಿಟ್ಟನ್ನ ನಾವು ಯಾವತ್ತೂ ನೀರು ಮಾಡ್ಕೋಬಾರ್ದು. ಗಟ್ಟಿ ಕಲಿಸ್ಕೊಂಡ್ರೆ ಅವು ಕ್ರಿಸ್ಪಿಯಾಗಿ ಬರ್ತವೆ. ನೋಡಿ, ಚೆನ್ನಾಗಿ ನಾನು ನೀರು ಹಾಕ್ಕೊಂಡ್ದಂಗೆ ನಾದ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಆಯಿತು ಅಂದರೆ 1-2 ಸ್ಪೂನ್ ಹಿಂಗೆ ಸಿಮ್ಸ್ಕೋಬೇಕು ಅಷ್ಟೇ. ನೋಡಿ, ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಈಗ ನೋಡಿ, ಈ ಅದಕ್ಕೆ ಬರಬೇಕಿದು. ನೋಡಿ, ಇಷ್ಟು ಗಟ್ಟಿ ಇರಬೇಕಾಗುತ್ತೆ. ನಾನೀಗ ಒಂದು ಬಾಣಲೆಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆನ ಎಷ್ಟು ಬೇಕೋ, ಕೋಡ್ಬಳೆ ಮುಳುಗೋ ಅಷ್ಟಾದರೂ ಹಾಕ್ಕೋಬೋದು, ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊತಾ ಇದ್ದೀನಿ. ಇದನ್ನೇನು ನಾವು ನೆನೆಯಕ್ಕೆ ಬಿಡಬೇಕಾಗಿಲ್ಲ, ಈ ಕಲಸಿದ ತಕ್ಷಣವೇ ನಾವು ಮಾಡ್ಕೋಬೋದು. ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನು ಹೀಗೆ ಉಚ್ಕೋತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ನಾವು ಮಾಡ್ಕೋಬೋದು. ತುಂಬ ದಪ್ಪಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಅಂಗಡಿಗಳಲ್ಲೆಲ್ಲ ಹೆಂಗೆ ಸಿಗುತ್ತೋ ಅಷ್ಟು ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೂ. ನೋಡಿ, ನಾನಿಷ್ಟು ಉದ್ದಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಹೀಗೆ ಜಾಯಿಂಟ್ ಮಾಡಿ ಪ್ರೆಸ್ ಮಾಡಿದ್ರೆ ಕೋಡ್ಬಳೆ ರೆಡಿ ಆಗುತ್ತೆ. ನೋಡಿ, ಹೀಗೆ ಇನ್ನೊಂದು ಮಾಡಿ ತೋರಿಸ್ತೀನಿ. ನಾವು ಚೆನ್ನಾಗಿ ಮಿತ್ಕೊಂಡ್ರೆ ಎಲ್ಲೂ ಕ್ರಾಕ್ ಬರೋಲ್ಲ. ಮಿದ್ದದ್ರಲ್ಲೇ ಇರೋದು ಕೋಡ್ಬಳೆದು ಸೀಕ್ರೆಟು. ನೋಡಿರಿ, ಎಷ್ಟು ಮಾಡಿದ್ರೂ ಮಾಡ್ತಾನೆ ಇರೋಣ ಅನಿಸುತ್ತೆ, ಅಷ್ಟು ಖುಷಿಯಾಗುತ್ತೆ ಕೋಡ್ಬಳೆ ಮಾಡೋದಕ್ಕೆ. ನಾನು ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ.
ಹಾಕಿದ ತಕ್ಷಣವೇ ಸ್ಪೂನ್ನ ಹಾಕ್ಬಾರ್ದು ಯಾವತ್ತೂ. ಒಂದು ಸ್ವಲ್ಪ 2 ಸೆಕೆಂಡ್ ಆದಮೇಲೆ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಹಸಿ ಇರುತ್ತಲ್ಲ, ಬೇಗ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಅದು ಗಟ್ಟಿ ಆಯಿತು ಅಂದಾಗ ಮಾತ್ರ ಸ್ಪೂನ್ನ ನಾವು ಹಾಕ್ಕೋಬೇಕು. ನೋಡಿ, ಈಗ 2 ಕಡೆನೂ ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಕಡೆನೂ ಚೆನ್ನಾಗಿ ಬೇಯಿಸಿ ನಾನು ತೆಗಿತಾ ಇದ್ದೀನಿ. ಇನ್ನೊಂದು ಟ್ರಿಪ್ಪು ನಾನು ಬಿಟ್ಕೊತಾ ಇದ್ದೀನಿ. 1 ಸೆಕೆಂಡ್ ಆದಮೇಲೆ ನಾವು ಸ್ಪೂನ್ ಹಾಕಬೇಕು. ನೋಡಿ, 2 ಕಡೆನೂ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಈಗ ತಕ್ಕೊತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ರುಚಿ ಇರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನೀವೇ ನೋಡ್ತೀರಾ ನೋಡಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.